ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ನಡುವೆ ಖರ್ಗೆ ಭೇಟಿಯಾದ ಡಿಕೆ ಬಣ. ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಭೇಟಿ. ಮನೆ ಬಾಗಿಲಲ್ಲೇ ಮಾತನಾಡಿಸಿ ಬೆಂಗಳೂರಿನಲ್ಲಿ ಮಾತಾಡೋಣ ಅಂತ ಕಳಿಸಿದ ಖರ್ಗೆ. ದೆಹಲಿ ಯಾತ್ರೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಹತ್ವದ ಬೆಳವಣಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರು ಮತ್ತು ಎಂಎಲ್ಸಿ ದಂಡು. ಕೇಳಿದ್ರೆ ನನಗೇನೂ ಗೊತ್ತಿಲ್ಲ ಎಂದ ಡಿಸಿಎಂ ಸಾಹೇಬರು. ಡಿಕೆಶಿ ಬಣದ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತರಿಂದ ಪ್ರತಿತಂತ್ರ. ಬೆಂಗಳೂರಿನಲ್ಲಿ ಡಿನ್ನರ್ ನೆಪದಲ್ಲಿ ಸಿಎಂ ಬಣದಿಂದ ಸಭೆ. ಕ್ರೆಸೆಂಟ್ ರಸ್ತೆಯಲ್ಲಿರುವ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ರಾಜ್ಯ ಹಾಗೂ ದೆಹಲಿಯಲ್ಲಿ ನವೆಂಬರ್ ಕ್ರಾಂತಿಯ ಅಬ್ಬರ ಜೋರು. ದೆಹಲಿಯಲ್ಲಿರುವ ಖರ್ಗೆ ಇಂದು ಬೆಂಗಳೂರಿಗೆ ಆಗಮನ. ನಾಳೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ತಂಡ ಭೇಟಿ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಎಂಬ ಸಿಎಂ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್. ಡಿಕೆಶಿ ಅವರು ವಚನ ಭ್ರಷ್ಟ ಮಾಡಬೇಡಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತಾರೆ. ಹಠವಾದಿ ಗೆಲ್ತಾನ, ಟ್ರಬಲ್ ಶೂಟರ್ ಗೆಲ್ತಾನ ನೋಡೋಣ ಅಂತ ಟಕ್ಕರ್. ಡಿಕೆಶಿ ಮಾಡಿದ ಸಂಘಟನೆಯಿಂದ ನಾವು ಸರ್ಕಾರ ರಚನೆ ಮಾಡಿದ್ದೀವಿ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಅಂತ ಅಂದ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸ. ಉಸಿರಾಟ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸಿಎಂ ಪತ್ನಿ ಆರೋಗ್ಯದಲ್ಲಿ ಚೇತರಿಕೆ. ಸೋಮವಾರ ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಪಾರ್ವತಿ ಚೇತರಿಕೆ ಹಿನ್ನೆಲೆ ನಿನ್ನೆ ರಾತ್ರಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. $7 ಕೋಟಿ ರಾಬರಿ ಪ್ರಕರಣದಲ್ಲಿ ಕಾರ್ ಕೊಟ್ಟವರು ಪೊಲೀಸರ ವಶಕ್ಕೆ. ದರೋಡೆಗೆ ಬಳಸಿದ್ದ ಇನೋವಾ ಕಾರು ನೀಡಿದ್ದ ಬೆಂಗಳೂರಿನ ಗೋವಿಂದಪುರದವರು ವಶಕ್ಕೆ. ದರೋಡೆಗೆ ಉದ್ದೇಶಪೂರ್ವಕವಾಗಿ ಕಾರು ಕೊಟ್ರ ಅಂತ ವಿಚಾರಣೆ. ಶಿವಮೊಗ್ಗ ಜೈಲಿಗೆ ಬಾಳೆಗೊನೆಯಲ್ಲಿ ಗಾಂಜಾ ಸಿಗರೆಟ್ ಪೂರೈಕೆಗೆ ಯತ್ನ. ಬಾಳೆಗೊನೆಯಲ್ಲಿ 123 ಗ್ರಾಂ ಗಾಂಜಾ, 40 ಸಿಗರೆಟ್ ಪತ್ತೆ. ಕಾರಾಗೃಹ ಕಚೇರಿಯ ಎಸ್ಡಿಎ ಸಿಬ್ಬಂದಿ ಸಾತ್ವಿಕ್ ಬಂಧನ. ಚಳಿಗಾಲ ಹಿನ್ನೆಲೆ ಕೊಲೆ ಆರೋಪಿ ದರ್ಶನ್ಗೆ ಹೆಚ್ಚುವರಿ ಬೆಡ್ಶೀಟ್ ಭಾಗ್ಯ. ಬೆಡ್ಶೀಟ್ ಕೊಡಿ ಅಂತ ಕೋರ್ಟ್ಗೆ ದರ್ಶನ್ ಮನವಿ. ದರ್ಶನ್ಗೆ ಹೆಚ್ಚುವರಿ ಬೆಡ್ಶೀಟ್ ಕೊಟ್ಟು ಫಿಸಿಯೋಥೆರಪಿ ಮಾಡಲು ಕೋರ್ಟ್ ಸೂಚನೆ. ಡಿಸೆಂಬರ್ 2-3ರಂದು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾ ವಿಸರ್ಜನೆ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಹಲವು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರ ಆಗಮನ. ಕೊಪ್ಪಳ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ನೇಪಾಳದಲ್ಲಿ ಮತ್ತೊಂದು ಸುತ್ತಿನ ಜೆನ್ಜಿ ದಂಗೆ. ಪದಚ್ಯುತಿ ಓಲಿ ಬೆಂಬಲಿಗರ ಜೊತೆ ಯುವಕರ ಘರ್ಷಣೆ. ವಿಮಾನ ನಿಲ್ದಾಣದ ಬಳಿ ಅಧಿಕಾರಿಗಳಿಂದ ಕರ್ಫ್ಯೂ ಜಾರಿ. ದೆಹಲಿ ಕಾರು ಸ್ಫೋಟ ಬೆನ್ನಲ್ಲೇ ವೈದ್ಯರ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸರ ನಿಗಾ. ಅನಂತನಾಗ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ. ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ಲಾಕರ್ ತಲಾಶ್. ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣ ಸಂಬಂಧ ಟಿಡಿಬಿ ಮಾಜಿ ಅಧ್ಯಕ್ಷ ಪದ್ಮಕುಮಾರ್ ಬಂಧನ. ಕೇರಳ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ವಿಚಾರಣೆ. ರಾತ್ರಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಆರೋಗ್ಯ ತಪಾಸಣೆ. ಭಾರತಕ್ಕೆ ಬಾಂಗ್ಲಾದೇಶದ ಪದಚ್ಯುತಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಕೃತಜ್ಞತೆ. ತಾಯಿಗೆ ಭಾರತದಲ್ಲಿರಲು ಪ್ರಧಾನಿ ಮೋದಿ ಅವಕಾಶ ಕೊಟ್ಟಿದ್ದಾರೆ. ಅಮ್ಮನ ಜೀವ ಉಳಿಸಿದ ಸರ್ಕಾರ ಮತ್ತು ಜನರಿಗೆ ಶಾಶ್ವತ ಕೃತಜ್ಞ ಎಂದ ಸಜೀಬ್ ಜಾವೇದ್. ಬೆಂಗಳೂರಿನಲ್ಲಿ ಬಾಹ್ಯಾಕಾಶಕ್ಕೆ ಹೋಗಬಹುದು, ಆದರೆ ಮಾರತಹಳ್ಳಿಯಿಂದ ಮಾದವಾರಕ್ಕೆ ಬರಲು ಕಷ್ಟ. ನನ್ನ ಪ್ರೆಸೆಂಟೇಷನ್ನ 3 ಪಟ್ಟು ಸಮಯ ಇಲ್ಲಿಗೆ ಬರೋದಕ್ಕೆ ತಗೊಂಡೆ. ಟೆಕ್ ಸಮ್ಮಿಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗಗನಯಾತ್ರಿ ಶುಭಾಂಶು ಶುಕ್ಲಾ ಟೀಕೆ.
ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾ ವಿರುದ್ಧ ಎರಡನೇ ಚಾರ್ಜ್ ಶೀಟ್. ತನಿಖೆ ವೇಳೆ ತೆರಿಗೆ ವಂಚನೆಯಲ್ಲಿ ವಾದ್ರಾ ಸಂಪರ್ಕದಲ್ಲಿದ್ದ ಎಂಬ ದಾಖಲೆ ಪತ್ತೆ. ಲಂಡನ್ನಲ್ಲಿದ್ದ ಭಂಡಾರಿ ಆಸ್ತಿಯನ್ನ ವಾದ್ರಾ ಸಲಹೆಯಂತೆ ನವೀಕರಣವೆಂದು ಚಾರ್ಜ್ ಶೀಟ್. ಬಿಜೆಪಿ ಉತ್ತಮವಾಗಿದ್ದರೆ ಕಾಂಗ್ರೆಸ್ನಲ್ಲಿ ಯಾಕಿದ್ದೀರಾ? ಪ್ರಧಾನಿ ಮೋದಿ ಉಪನ್ಯಾಸ ಹೊಗಳಿದ ಶಶಿ ತರೂರ್ ವಿರುದ್ಧ ಕೈ ನಾಯಕ ಕಿಡಿ. ನೀವು ಬಿಜೆಪಿ ನೀತಿಗಳನ್ನೇ ಪಾಲಿಸಿ ಎಂದ ಸಂದೀಪ್ ದೀಕ್ಷಿತ್ ಆಕ್ರೋಶ. ಭಾರತಕ್ಕೆ 5ನೇ ತಲೆಮಾರಿನ ಸುಖೋಯ್ 57 ಸ್ಟೆಲ್ತ್ ಯುದ್ಧ ವಿಮಾನ ಮಾರಾಟಕ್ಕೆ ರಷ್ಯಾ ಮುಂದು. ಭವಿಷ್ಯದ ಯುದ್ಧ ವಿಮಾನಗಳ ಅಗತ್ಯ ಬೆಂಬಲಿಸಲು ಸಿದ್ಧತೆ. ವಿಮಾನ ಮಾತ್ರವಲ್ಲದೆ ವಿಮಾನ ತಂತ್ರಜ್ಞಾನವನ್ನ ನೀಡೋದಕ್ಕೆ ಸಿದ್ಧ ಎಂದ ರಷ್ಯಾ. ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರೀ ಬೆಂಕಿ ಅವಘಡ. ಬ್ರೆಜಿಲ್ನ ವಿಶ್ವಸಂಸ್ಥೆಯ ಹವಾಮಾನ ಸಮ್ಮೇಳನ ವೇಳೆ ಪೆವಿಲಿಯನ್ ಪ್ರದೇಶದಲ್ಲಿ ಅಗ್ನಿ. ತಕ್ಷಣ ಪತ್ರಕರ್ತರನ್ನ ಹಾಗೂ ಅಲ್ಲಿರುವಂತಹ ಜನರನ್ನ ಸ್ಥಳಾಂತರಗೊಳಿಸಿ ತಪ್ಪಿದ ಅನಾಹುತ. ಇಂದು ರಾಜ್ಯಾದ್ಯಂತ ಕಂಗ್ರಾಚ್ಯುಲೇಷನ್ ಬ್ರದರ್ ಸಿನಿಮಾ ರಿಲೀಸ್. ನಿನ್ನೆ ರಾತ್ರಿ ಬೆಂಗಳೂರಿನ ಓರಿಯನ್ ಮಾಲ್ ಪ್ರೀಮಿಯರ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ತಂದೆ ಮಗನ ಸೆಂಟಿಮೆಂಟ್ಗೆ ಜನ ಫುಲ್ ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.